ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮ್ಯಾಂಗೋ ಚಟ್ನಿ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಹಿಂಗೆ ಭಾರಿ ಟೇಸ್ಟಿಯಾಗಿರ್ತೈತಿ. ಅದನ್ನು ಮಾವಿನಕಾಯಿ ತೊಗೊಂಡನಿ ನಾನು ಹಸಿವು, ಆಮೇಲೆ ಈರುಳ್ಳಿ ತೊಗೊಂಡನಿ. ಅದಕ್ಕೆ ಕಡಲೆಬೇಳೆ ನೆನೆಸಿಟ್ಟದ್ದು ತೊಗೋಬೇಕು. 1 ಕಪ್ನಷ್ಟು ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪನ್ನು ತೊಗೊಂಡೈತಿ. ಇದು 1 ಕಪ್ ಕಡಲೆಬೇಳೆ ತೊಗೊಂಡು ಅದನ್ನು ನೀರು ಹಾಕಿ ತೊಳೆದು ನೆನೆಸಾಕಿಡ್ಬೇಕಾಗ್ತೈತಿ. ನೋಡು, ಇದು ಕಪ್ ಇದು ಕಡಲೆಬೇಳೆ. ಅದಕ್ಕೆ ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಅದನ್ನ ನೀರು ಹಾಕಿ ಮುಚ್ಚಿಟ್ಬಿಡ್ಬೇಕು. 2 ತಾಸು ಮಿನಿಮಮ್ ಅದು ನೆನಿಬೇಕು. ಅದಕ್ಕೆ ನಾನೀಗ ಕಡಲೆಬೇಳೆಯನ್ನು ತೊಳೆದು ನೀರು ಹಾಕಿ ಅದಕ್ಕೆ ಮುಚ್ಚಿಟ್ಬಿಡ್ಬೇಕಾಗತ್ತೆ. 2 ತಾಸು ತನಕ ಅದು ನೆನಿಬೇಕು. ಪೂರ್ತಿ ನೆನೆದಾಗಿಂದ ಚಟ್ನಿ ಮಾಡಬೇಕಾಗತ್ತೆ. ಈಗ ಕಡಲೆಬೇಳೆ ಎಲ್ಲ ತೊಳೆದಾಗೈತೆ. ಈಗ ನಾನು ನೆನೆದಿದ್ದು ಕಡಲೆಬೇಳೆ ನಿಮಗೆ ಹೆಂಗೆ ನೆನೆದಿರ್ತಾವೆ ತೋರಿಸ್ನು. ಈ ಥರ ಆಗಿರ್ತಾವೆ ದಪ್ಪಗೆ. ಅದೆಲ್ಲ ನೆನೆದು ಬಿಟ್ಟಾವು. ಅದಕ್ಕೀಗ ಮಾವಿನಕಾಯಿ, ನಾನು ತೊಳೆದಿದ್ದ ಮಾವಿನಕಾಯನ್ನು ಕಟ್ ಮಾಡ್ಕೋತೀನಿ. ಈಗ ಒಂದು ಅರ್ಧ ಭಾಗ ತೊಗೊಂಡ್ರೆ ಸಾಕು. 1 ಕಪ್ಪಿಗೆ ಒಂದು ಅರ್ಧ ಭಾಗ ಮಾವಿನಕಾಯಿ ತೊಗೋತೀನಿ ನಾನು ಕಟ್ ಮಾಡಿದ್ದನ್ನು. ಇದು ಸ್ವಲ್ಪ ಬಿರುಸಿದ್ರೆ ಭಾಳ ಚೆಂದ ಆಗುತ್ತೆ ಚಟ್ನಿ. ವೈಟ್ ಐತೆ ನೋಡ್ರಿ, ಅದಕ್ಕೆ ಬಿರುಸೈತಿದು. ಉಪ್ಪಿನಕಾಯಿ ಕಾಯಿ ಇರ್ತಾವಲ್ರಿ, ಆ ಥರ ಇರ್ಬೇಕು. ಈಗೆಲ್ಲ ಇವನ್ನ ಕಟ್ ಮಾಡ್ಕೊಳಕ್ತಾನೆ. ಮಾವಿನಕಾಯಿ ಸಣ್ಣಾಗಿ ಹೋಳು ಮಾಡಿಕೊಂಡು ಮಿಕ್ಸಿ ಜಾರ್ ತೊಗೋಬೇಕು. ಅದರೊಳಗೆ ಈಗೇನು ನೆನೆದಿರ್ತಾವಲ್ಲ ಬೇಳೆ, ಅವೆಲ್ಲ ನೆನೆದ ಬೇಳೆ ಎಲ್ಲ ಹಾಕೋಬೇಕು ಅದ್ರೊಳಗೆ ಮಿಕ್ಸಿ ಜಾರ್ನಾಗ. ಕಡಲೆಬೇಳೆ ರೀ ಅವೆಲ್ಲ ನೆನೆದಿದ್ದು. ಈಗ ಮಾವಿನಕಾಯಿ ಹೋಳುಗಳನ್ನ ಒಂದು ಅರ್ಧ ಭಾಗ ತೊಗೊಂಡನೆ, ಅದನ್ನು ಎಲ್ಲ ಹಾಕ್ಕೊಳಕ್ತಾನೆ. ಈ ಥರ ಪೀಸ್ ಮಾಡ್ಕೊಂಡೆ ನಾನು, ಸಣ್ಣಗೆ ಹೆಚ್ಕೊಂಡನಿ. ಆಮೇಲೆ ಅದಕ್ಕೆ ಜೀರಿಗೆ ಬೇಕಾಗತ್ತೆ, ಜೀರಿಗೆ ಹಾಕ್ಕೊಳಕ್ತಾನೆ. ಉಪ್ಪನ್ನು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ಜೀರಿಗೆ ಎಲ್ಲ ಕರೆಕ್ಟ್ ಇದ್ರೆ ಖಾರನೂ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಇದಕ್ಕೊಂಚೂರು ಖಾರ ಜಾಸ್ತಿನೇ ಹತ್ತತೆ, ಯಾಕಂದ್ರೆ ಕಡಲೆಬೇಳೆ ಇರೋದ್ರಿಂದ ಟೇಸ್ಟ್ ಬರೋ ಸಂಬಂಧ ಖಾರ ಜಾಸ್ತಿ ಆಗ್ತತೆ. ಇದು ಇಷ್ಟ ಆದ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕೊತ್ತಂಬರಿ ಕರಿಬೇವನು ಹಾಕ್ಕೊಳಕ್ತಾನೆ ಚಟ್ನಿಗೆ. ಭಾರಿ ಟೇಸ್ಟಾಗಿರ್ತೈತಿ. ಚಪಾತಿ ಒಳಗೆ, ರೊಟ್ಟಿ ಒಳಗೆ, ಅನ್ನದೊಳಗೆ ಎಲ್ಲಕ್ಕೂ ತಿನ್ನಕ್ಕೆ ಬರ್ತೈತಿ. ಈಗ ಈ ಥರ ಎಲ್ಲ ಹಾಕ್ಕೊಂಡು ಇದಕ್ಕೆಲ್ಲ ಮಿಕ್ಸಿ ಮಾಡ್ಕೊಂಡು ಬೆಲ್ಲ ಹಾಕ್ಕೊಂಡು ಒಂಚೂರು ಬೆಲ್ಲ ಹಾಕ್ಬೇಕ್ರಿ. ಬೆಲ್ಲ ಹಾಕಿನೂ ಒಂಚೂರು ತಿರುಗಿಸಿದ್ರೆ ಚಟ್ನಿ ರೆಡಿಯಾಗಿರ್ತೈತಿ. ಈಗ ಮಾವಿನಕಾಯಿ ಚಟ್ನಿ ರುಚಿ ಆದ ಈ ಸೀಸನ್ನಲ್ಲೇ ಬರ್ತದೆ ಅಂದ್ರೆ ಈಗ ಮಾಡಿ ನೋಡ್ರಿ, ಟೇಸ್ಟಿಯಾಗಿರ್ತೈತಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ. ಮಾವಿನಕಾಯಿ ಚಟ್ನಿ ರೆಡಿ ಆಗೈತಿ. ಇದಕ್ಕೆ ಬೆಲ್ಲನೂ ಹಾಕೋದ್ರಿಂದ ತೀರ ಟೇಸ್ಟ್ ಬರ್ತೈತಿ. ಇದನ್ನು ಚಪಾತಿ ಜೊತೆನೂ ತಿನ್ಬೋದು, ರೊಟ್ಟಿ ಜೊತೆನೂ ತಿನ್ಬೋದು. ಈಗ ರೊಟ್ಟಿ ಬಿಸಿ ಇದು ತಂದು ರೊಟ್ಟಿ ಒಳಗೆ ತುಪ್ಪ ಹಾಕ್ಕೊಂಡು ಇದು ಚಟ್ನಿ ಹಾಕ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಹತ್ತತ್ರಿ. ಈಗ ನೋಡಿ, ತುಪ್ಪ ಹಾಕ್ಕೊಂಡು ಬಿಸಿ ರೊಟ್ಟಿ ಒಳಗೆ ಮಾವಿನಕಾಯಿ ಚಟ್ನಿ. ರೊಟ್ಟಿ ಸೀಸನಲ್ ಅಲ್ರಿ, ಇದು ಸೀಸನ್ದಾಗ ಅಷ್ಟೇ ಬರ್ತೈತಿ. ಎಲ್ಲ ಟೇಸ್ಟ್ ಭಾಳಾಗಿರ್ತೈತಿ. ಈ ಥರ ರೊಟ್ಟಿ ಒಳಗೆ ತುಪ್ಪ ಮತ್ತು ಮಾವಿನಕಾಯಿ ಚಟ್ನಿ ಭಾರಿ ಟೇಸ್ಟ್ ಬರ್ತೈತಿ. ಈ ಥರ ತಿನ್ಬೇಕು ನಾವು, ಸೂಪರಾಗಿರ್ತದೆ.